ಇವತ್ತು ನಾನು ಏನು ಹೇಳಬೇಕಾಗಿದ್ದೀನಿ ಅಂತ ಅಂದರೆ, ನಾವು ಏನು ಹಿಂದೆ ಹೋರಾಟ ಮಾಡಿದ್ವಿ ನಮ್ಮ ಬಡ ಮಕ್ಕಳ ಪರವಾಗಿ ನ್ಯಾಯ ಕೇಳೋದಕ್ಕೆ ತುಂಬ ಉತ್ಸುಕವಾಗಿ ಏನು ಹೋರಾಟ ಮಾಡಿದ್ವಿ ಅದನ್ನು ಹಾಳು ಮಾಡಿದವರು ಇಬ್ಬರು, ಆ ಗೋಕುಲಂ ಚಿಟ್ ಆ್ಯಂಡ್ ಫೈನಾನ್ಸ್ ಕಂಪನಿಯ ಇಬ್ಬರು, ರಜಿತ್ ಕುಮಾರ್ ಮತ್ತು ವೆಂಕಟೇಶ, ಅಲ್ಕಟ್ ವೆಂಕಟೇಶ. ಅವನು ನಮ್ಮ ಕನ್ನಡದವನು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗಬೇಕು. ದೊಡ್ಡ ಕಳ್ಳ ನನ್ನ ಮಗ ಅವನು, ವೆಂಕಟೇಶ ಅನ್ನೋವನು. ಅವನಿಂದ ನಮ್ಮ ಫ್ಯಾಮಿಲಿಯ ಮರ್ಯಾದೆ ಮತ್ತು ಘನತೆಗೆ ಧಕ್ಕೆ ಬಂದಿದೆ. ಮತ್ತು ಎಷ್ಟೋ ಅಲ್ಲಿ ಕೆಲಸ ಮಾಡ್ತಿದ್ದ ಬಡ ಮಕ್ಕಳಿಗೆ ಅವನು ತುಂಬಾ ಮೋಸ ಮಾಡಿದ್ದಾನೆ. ಆ ಕಂಪ್ನಿನಲ್ಲಿ ಕಲೆಕ್ಷನ್ಗೆ ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೆನ್ಮೂಳೆ ಮುರ್ಕೊಂಡವರು, ಕಾಲು ಮುರ್ಕೊಂಡವರು, ಕೈ ಮುರ್ಕೊಂಡವರು ಮತ್ತು ಸತ್ತೋದವರು ಯಾರಿಗೂ ₹1 ಪರಿಹಾರ ಕೊಡಿಸಿಲ್ಲ. ಅವನೊಬ್ಬ ನಮ್ಮ ಕರ್ನಾಟಕದ AGM ಅಂದರೆ ಕರ್ನಾಟಕದ ಹೆಡ್ಡು ಅಂತ ವಹಿಸಿದ್ದಾರೆ. ಅವನಿಗೆ ನಾಚಿಕೆ ಆಗಬೇಕು. ನಮ್ಮ ಕರ್ನಾಟಕ ಏನಿದೆ, ಕನ್ನಡ ಮಕ್ಕಳ ಶಾಪ ಅವನಿಗೆ ತಡ್ತಾನೆ ಇರೋದಿಲ್ಲ. ಅವನು ಬೇಗ ನಿರ್ವಂಶ ಆಗ್ತಾನೆ. ಆ ವೆಂಕಟೇಶಯ್ಯ ಅನ್ನೋನು ತುಂಬ ಪಾಪ ಮಾಡಿದ್ದಾನೆ. ಆ ಪಾಪಕ್ಕೆ ತುಂಬ ಅನುಭವಿಸ್ತಾನೆ. ಅವನ ವಿರುದ್ಧ ನಾವು ಏನು ಈಗ ಹೋರಾಟ ಮಾಡಿದ್ವಿ, ಕಂಪನಿ ವಿರುದ್ಧ ಹೋರಾಟ ಮಾಡಿದ್ವಿ, ಕನ್ನಡ ಮಕ್ಕಳ ನೋವು ಅದೆಲ್ಲ ಅವನಿಗೆ ತಟ್ಟುತ್ತೆ. ಅವನಂತೂ ದೇವರು ಸುಮ್ಮನೆ ಬಿಡೋದಿಲ್ಲ. ನನ್ನ ಬಗ್ಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು, ಸೈಬರ್ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ನನ್ನ ವೀಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ದಾನೆ. ಅವನು ಹುಟ್ಟು ಕಳ್ಳ ನನ್ನ ಮಗ ಅವನು. 420 ನನ್ನ ಮಗ ಅವನು, ವೆಂಕಟೇಶಯ್ಯ ಅನ್ನೋನು. ಅವನ ವಿರುದ್ಧ ಹೋರಾಟ ಇನ್ನೂ ಮುಂದುವರಿಯುತ್ತದೆ. ನನಗೆ ಮಾನ್ಯ ಸಂತೋಷ್ ಲಾಡ್ ಅವರು ಒಂದು ಕಾರ್ಮಿಕ ಇಲಾಖೆಯ ಸಪೋರ್ಟ್ ಕೊಟ್ಟಿದ್ದಾರೆ. 12ನೇ ತಾರೀಕು ನಾವು ಹೋಗಬೇಕಾಗಿದೆ. ಅವ್ರಿಗೆ ನಮ್ಮ ನೋವುಗಳನ್ನ ಹೇಳ್ಕೊಳ್ತೀವಿ. ನಮಗೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಹಕರಿಸಿ ಕನ್ನಡದವರು. ಯಾವುದೇ ಕಾರಣಕ್ಕೂ ಇಂಥ ನನ್ನ ಮಕ್ಕಳನ್ನು ಬಿಡಬೇಡಿ. ವೆಂಕಟೇಶ ಒಬ್ಬ 420 ಕಳ್ಳನ ಮಗ. ಅವನಿಂದ ಎಷ್ಟೋ ಬಡ ಮಕ್ಕಳುಗಳು ನಾಶ ಆಗಿದ್ದಾರೆ. ಅವರ ಫ್ಯಾಮಿಲಿ ಜೀವನನ ಕಳ್ಕೊಂಡಿದ್ದಾರೆ. ವೆಂಕಟೇಶಯ್ಯ ಮತ್ತು ರಜಿತ್ ಕುಮಾರ್, ಕೇರಳದಿಂದ ಬಂದಿರೋ ಅವನು ರಜಿತ್ ಕುಮಾರ್. ಅವನಿಂದ ಎಷ್ಟೋ ಬಡ ಮಕ್ಕಳ ಫ್ಯಾಮಿಲಿ ಹಾಳಾಗಿದೆ. ನಾವು ಗೋಕುಲಂ ಚಿಟ್ ಆ್ಯಂಡ್ ಫೈನಾನ್ಸ್ ಏನು ಇವಾಗ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ವಿ, ಸುಳ್ಳು ಕೇಸ್ ಹಾಕ್ಬಿಟ್ಟು ಸ್ಟೇ ಆರ್ಡ್ರ್ ತೊಗೊಬಂದಿದ್ದಾರೆ. ಇದರ ಪರಿಣಾಮನ ಮುಂದೆ ಅನುಭವಿಸ್ತಾರೆ. ವೆಂಕಟೇಶಯ್ಯ ಮತ್ತು ರಜಿತ್ ಕುಮಾರ್ನ ಸುಮ್ಮನೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಅವರು ತುಂಬ ಅನುಭವಿಸ್ತಾರೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ನಾವು ಹೇಳ್ತಾ ಇರೋದೆಲ್ಲ ನಿಜವಾಗಿದೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ಹೋರಾಟ ಮುಂದುವರಿಯದೇ ಬರ್ತದೆ. ಅವ್ರನ್ನ ಸುಮ್ಮನೆ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಬಡ ಮಕ್ಕಳ ನೋವು, ಕಷ್ಟಗಳಿಗೆ ಆಗದೆ ಇರೋರು ಎಂಥವ್ರಿ ಅವರು. ಆ ವೆಂಕಟೇಶಯ್ಯ 420 ವೆಂಕಟೇಶಯ್ಯ ಅವನು ಲೋಫರು, ಕಚಡ, ಕಂತ್ರಿ, ಕಜ್ಜಿನಾಯಿ ಅವನು.